ಎಷ್ಟೋ ಬಾರಿ ನಾವು ಅಂದ್ಕೊಳ್ತೀವಿ ಅಲ್ವಾ, ಇನ್ನೆಷ್ಟೋ ಬಾರಿ ನಾವು ಬೇರೆಯವ್ರನ್ನ ನೋಡಿದಾಗ್ಲೂ ಅಂದ್ಕೊಳ್ತೀವಿ ಎಷ್ಟು ಬದಲಾಗಿದ್ದಾರೆ. ನಾವೇ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನಾನು ಇಷ್ಟು ವರ್ಷಗಳ ಹಿಂದೆ ಹೀಗಿದ್ದೆ. ನಾವ್ ಯಾವಾಗ್ಲೂ ಕೂಡ ಹಿಂದಿನದ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಾನ್ ಹಾಗಿದ್ದೆ, ಹೀಗಿದ್ದೆ, ಈಗ ನಾನು ಬದಲಾಗಿದ್ದೀನಿ. ಒಂದು ವೇಳೆ ಒಳ್ಳೆಯದಕ್ಕೆ ನಾನು ಪರಿವರ್ತಿತರಾಗಿದ್ರೆ ಅದು ಒಳ್ಳೆಯ ವಿಚಾರ. ಆದ್ರೆ ನಾನು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದೆ, ಆದ್ರೆ ಈಗಿಲ್ಲ. ಎಷ್ಟು ಬಾರಿ ನಾವು ಹೇಳ್ತಾ ಇರ್ತೀವಲ್ವಾ. ಹೀಗೆ ಹೇಳ್ತಾ ಇರುವಂತಹ ನಮ್ಮೆಲ್ಲರಿಗೂ ಕೂಡ ಈ ಕಥೆ ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಒಂದು ಸಲ ದಕ್ಷಿಣಾಮೂರ್ತಿ ಹಾಗೆ ಸಂಚಾರಕ್ಕೆ ಅಂತ ಹೋಗ್ಬೇಕಾದ್ರೆ ಒಂದು ಸಾಗರದ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ಸಾಗರ ಅಂತ ಹೇಳಿದ್ರೆ ಶಬ್ದ ಬ್ರಹ್ಮ, ಪ್ರಣವ ಮಂತ್ರ ಓಂಕಾರವನ್ನ ಹೇಳುವಂತಹ ಸಾಗರವಿದು. ಇದು ಈ ಒಂದು ಜಗತ್ತಿನ ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಹೀಗೆ ಸಂಚರಿಸ್ತಾ ಇರ್ಬೇಕಾದ್ರೆ ದಕ್ಷಿಣಾಮೂರ್ತಿ ನೋಡ್ತಾನಂತೆ ಸಾಗರವನ್ನ ನಿಂತು ಒಂದು ಕಡೆ. ಆತ ನೋಡ್ತಾನಂತೆ ಏನೇ ಕಸವನ್ನ ಈ ಸಾಗರಕ್ಕೆ ಎಸೆದ್ರೂ ಕೂಡ ಆ ಸಾಗರ ವಾಪಸ್ ದಡಕ್ಕೆ ತಂದು ಬಿಡುತ್ತಾ ಇದೆ. ಹಾಗೆ ಒಂದೆರಡು ಬಾರಿ ಅದನ್ನ ಗಮನಿಸಿದಂತಹ ದಕ್ಷಿಣಾಮೂರ್ತಿ ಏನು ಮಾಡ್ತಾರೆ, ಈ ಸಾಗರ ರಾಜನ ಹತ್ರ ಹೋಗಿ ಹೇಳ್ತಾನಂತೆ. ಅಲ್ಲೇ ಮಾತಾಡ್ತಾರೆ, ಅವರಿಗೆ ದೈವಿಕ ಶಕ್ತಿ ಇರುತ್ತಲ್ಲ. ಅಲ್ಲ ಸಾಗರ ರಾಜ, ಎಷ್ಟು ಸ್ವಾರ್ಥಿ ಅಲ್ವಾ ನೀನು. ನಿನ್ನಲ್ಲಿ ಏನೇ ಕಸ ಹಾಕಿದ್ರು ಕೂಡ ಅದನ್ನ ನೀನ್ ಇಟ್ಕೊಳ್ಳೋ ಬದ್ಲಿಗೆ ಅದನ್ನ ದಡಕ್ಕೆ ಬಂದು ಸೇರಿಸ್ತೀಯಲ್ಲ, ಎಷ್ಟು ಸ್ವಾರ್ಥಿ ನೀನು ಅಂತ ಹೇಳಿ. ಆಗ ಈ ಸಾಗರ ರಾಜ ಏನ್ ಹೇಳ್ತಾನೆ ಗೊತ್ತಾ, ಮಹಾಪ್ರಭು ನಿಮ್ಗೆ ಗೊತ್ತಿಲ್ಲದೆ ಇರೋಂಥದ್ದೇನಿದೆ. ಇವತ್ತು ಎಷ್ಟೇ ಕಸ ನನ್ನಲ್ಲಿ ತಂದು ಹಾಕಿದ್ರೂ ಕೂಡ ಅದನ್ನ ನಾನು ದಡಕ್ ತಂದು ಬಿಡ್ತೀನಿ, ಅದಕ್ಕೆ ಸ್ವಾರ್ಥಿ ಅಂತಿದ್ದೀರಲ್ಲ. ಈ ಮಾತನ್ನ ಇಡೀ ಜಗತ್ತಿಗೆ ನಾನು ಹೇಳ್ತಿದ್ದೀನಿ ಕೇಳಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಲ್ಲಿ ಯಾವುದೋ ಇಂತಹ ಒಂದು ನಕಾರಾತ್ಮಕ ಗುಣಗಳು, ಯೋಚನೆಗಳು ಬಂತು ಅಂತ ಹೇಳಿದಾಗ ಆತ ತನ್ನಲ್ಲೇ ಇಟ್ಟುಕೊಂಡ್ರೆ ಏನಾಗಬಹುದು. ಈಗ ನನ್ನ ಸಾಗರದಲ್ಲಿ ಈ ಎಲ್ಲಾ ಕೊಳೆಗಳನ್ನ, ಕಸಗಳನ್ನ ಹಾಕಿದಾಗ ನಾನೇ ಆ ಕಸವನ್ನ ಇಟ್ಟುಕೊಂಡ್ರೆ ನನ್ನಲ್ಲಿರುವಂತಹ ಜೀವಿಗಳಿಗೆ ಏನಾಗಬೇಕು. ನಾನು ಕ್ರಮೇಣ ಬದಲಾಗ್ತೀನಿ. ನಾನು ಕ್ರಮೇಣ ಈ ಮನುಕುಲಕ್ಕೆ ನನ್ನಿಂದ ಏನೂ ಸಹಾಯವಾಗೋದಿಲ್ಲ. ಕ್ರಮೇಣ ನನ್ನಲ್ಲಿ ಜೀವಿಸುವಂತಹ ಎಷ್ಟೋ ಜೀವಿಗಳಿಗೆ ನಾನು ವಾಸಸ್ಥಾನವಾಗಿರೋದಿಲ್ಲ. ಎಷ್ಟು ಜೀವಿಗಳು ಅವರ ಜೀವನವನ್ನು ಕಳ್ಕೊಳ್ತಾರೋ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನಾದಂಥವನು ಅವನ ನಕಾರಾತ್ಮಕ ಯೋಚನೆಗಳು, ವಿಷಯಗಳಿಂದ ಆತ ತನ್ನಲ್ಲಿ ಅದನ್ನ ಒಳಗೆ ಬಿಟ್ಟಿದ್ದೇ ಆದ್ರೆ ಆತ ಬದಲಾಗ್ತಾನೆ. ಆದ್ರೆ ಒಂದು ವೇಳೆ ಅದನ್ನ ಮತ್ತೆ ಹೊರ ತೆಗೆದು ಅದರ ದಡಕ್ಕೆ ತಲುಪಿಸಿ ಬಿಟ್ರೆ ಆತ ಪರಿಶುದ್ಧವಾಗಿರ್ತಾನೆ. ಇದರಿಂದ ಅರ್ಥ ಆಗುತ್ತೆ ನಮ್ಗೆ, ಪ್ರತಿ ಯೋಚನೆಯೂ ಮಾಡುವಂತಹ ಪ್ರತಿ ಕೆಲಸವೂ ಕೂಡ ದುರ್ಬೀನಿನಲ್ಲಿ ನಾವು ಇಟ್ಕೊಂಡು ನೋಡ್ಬೇಕಾಗ್ತಿರತ್ತೆ. ಅಷ್ಟೇ ಅಲ್ಲ, ನಾವು ಪರಿಶುದ್ಧವಾಗಿರ್ಬೇಕು, ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬರುವಂತಹ ನಕಾರಾತ್ಮಕ ಯೋಚನೆಗಳನ್ನ, ಶಕ್ತಿಗಳನ್ನೆಲ್ಲ ಮತ್ತೆ ಅದರ ದಡಕ್ಕೆ ಕಳಿಸಿಕೊಡ್ಬೇಕು. ನಮ್ಮೊಳಗೆ ಅದನ್ನ ಪ್ರವೇಶಿಸೋದಕ್ಕೆ ಬಿಡಬಾರದು. ಚಿಕ್ಕ ಚಿಕ್ಕ ಯೋಚನೆಗಳೂ ಕೂಡ ನಮ್ಮ ಬದುಕಿನ ಮೇಲೆ ಒಂದು ದೊಡ್ಡ ಪ್ರಭಾವ ಬೀರುತ್ತೆ. ಒಳ್ಳೆಯ ಯೋಚನೆಯಾಗ್ಲಿ, ಕೆಟ್ಟ ಯೋಚನೆ ಆಗ್ಲಿ, ಕೆಟ್ಟ ಯೋಚನೆ ಸ್ವಲ್ಪ ಅದರ ಮೇಲುಗೈ ಜಾಸ್ತಿ ಇರುತ್ತೆ. ಹಾಗಾಗಿ ನೆನಪಿರ್ಲಿ, ನಾವು ಏನು ಯೋಚನೆ ಮಾಡ್ತೀವಿ, ಏನು ನಾವು ಮಾತಾಡ್ತೀವಿ, ಎಂತಹ ಸಂಘ ನಮ್ಮ ಜೊತೆ ಇಲ್ಲದೆ. ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.